ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗಿ ಬಂದವರು ಕಾರ್ಯಕರ್ತರ ಶ್ರಮದಿಂದ ಮುನ್ನಕ್ಕೆ ಬಂದವರು ಕಾರ್ಯಕರ್ತರಿಗೆ ಮಿನಿಮಮ್ ಗೌರವ ಕೊಡೋದನ್ನ ಕಲ್ತ್ಕೊಳ್ಬೇಕು ಆದರೆ ಇಲ್ಲಿ ಕಾರ್ಯಕರ್ತನಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಶಾಸಕ ಡಿ ರವಿಶಂಕರ್ ಅದು ವೇದಿಕೆ ಮೇಲೆ ವ್ಯಕ್ತಿಯೊಬ್ಬರಿಗೆ ಕಪಾಳ ಮೋಕ್ಷ ಮಾಡಿ ಗರಂ ಆಗಿದ್ರು ಏನು ಕೋಪ ಇವರೊಬ್ಬರಿಗೆ ಬರೋದು ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ದೊಡ್ಡಕೊಪ್ಲು ಗ್ರಾಮ ಇದು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಡುವಂತ ಸಂದರ್ಭದಲ್ಲಿ ನಡೆದಿರೋ ಘಟನೆ ಮಹದೇವು ಎಂಬ ವ್ಯಕ್ತಿಗೆ ಶಾಸಕ ಡಿ ರವಿಶಂಕರ್ ಹೊಡೆದಿದ್ದಾರೆ ಗ್ರಾಮಕ್ಕೆ ಒಂದು ಡೈರಿ ಕಟ್ಟಡ ಕಟ್ಟಿಸ್ಕೊಡಿ ಅಂತ ಮಹದೇವು ಅವರು ಹೇಳ್ತಾರೆ ತನ್ನದೇ ಪಕ್ಷದ ಮುಖಂಡನಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಶಾಸಕರು ಕಪಾಳ ಮೋಕ್ಷ ಮಾಡಿ ಸುಮ್ಮನೆ ಹಿಂದೆ ಕೂತ್ಕೋ ಅಂತ ಆವಾಜ್ ಬೇರೆ ಹಾಕ್ತಾ ಇದ್ರು ನಾನು ಹೇಳೋದು ನಿಮಗೆ ಕಟ್ಟಿಸ್ಕೊಡಕ್ ಯೋಗ್ಯತೆ ಇದ್ರೆ ಕಟ್ಟಿಸ್ಕೊಡಿ ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಕಾರ್ಯಕರ್ತರು ಸಾವಿರ ಕೇಳ್ತಾರ್ರಿ ಕಾರ್ಯಕರ್ತರು ಇರೋದು ಕೇಳೋದಕ್ಕೆ ಯಾಕೆ ಅವರು ಬಂಟಿಂಗ್ಸ್ ಕಟ್ಟಿ ಬ್ಯಾನರ್ ಕಟ್ಟಿ ನಿಮ್ಗಳ ಪರ ಜೈಘೋಷ ಹಾಕೋದಿಲ್ವಾ ಅವ್ರೇನ್ ಮನೆ ಕಟ್ಟಿಸ್ಕೊಡಿ ನಾನು ಸ್ವಂತ ಇರೋದಕ್ಕೆ ಒಂದು ಬಿಲ್ಡಿಂಗ್ ಕಟ್ಟಿಸ್ಕೊಡಿ ಅಂತ ಕೇಳಿದ್ರ ಆ ಊರಿಗೊಂದು ಹಾಲಿನ ಡೈರಿ ಕಟ್ಟಿಸ್ಕೊಡಿ ಅಂತ ಕೇಳಿದ್ರು ಕಟ್ಟಿಸ್ಕೊಡಕ್ ಯೋಗ್ಯತೆ ಇದ್ರೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ಇಲ್ಲ ಅಂತಾರೆ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಅದ್ ಬಿಟ್ಬಿಟ್ಟು ವೇದಿಕೆ ಮೇಲೆ ಕೈ ಮಾಡ್ಬಿಟ್ರೆ ತಿರುಗಿಸಿ ಅವ್ರು ನಿಮ್ಗೆ ಹೊಡೆದ್ಬಿಟ್ರೆ ಶಾಸಕ ಡಿ ರವಿಶಂಕರ್ ಅವರ ಕೃತ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವಂತ ಪಕ್ಷದ ಕಾರ್ಯಕರ್ತನ ಮೇಲೆ ಕೈ ಮಾಡಿದ್ದಾರೆ ಅದು ಯಾರೇ ಆಗಿರ್ಲಿ ಕಾರ್ಯಕರ್ತ ಆಗಿರ್ಲಿ ಸಾಮಾನ್ಯರಾಗಿರ್ಲಿ ಹಾಲಿನ ಡೈರಿ ಕಟ್ಟಿಸ್ಕೊಡಿ ಅಂತ ಕೇಳಿದ್ರು ಅಷ್ಟೇ ಬೇರೆ ಏನೂ ಕೇಳಿರ್ಲಿಲ್ಲ ಅದಕ್ಕೆ ಹೇಳೋದು ಸಂಸ್ಕಾರ ಇಲ್ದೇ ಇರೋರ್ನೆಲ್ಲ ಶಾಸಕರಾಗಿ ಆಯ್ಕೆ ಮಾಡ್ಬಿಟ್ರೆ ಇಂಥದ್ದು ಅನುಭವಿಸ್ಬೇಕಾಗುತ್ತೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಪ್ರೇಮ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ರವಿಶಂಕರ್ ಅವರು ಅವ್ರ ಪಕ್ಷದ ಕಾರ್ಯಕರ್ತರಿಗೂ ಯಾರಿಗೋ ಹೊಡೆದಿದ್ದಾರೆ ಅನ್ನೋ ಸುದ್ದಿ ಯಾವ ಸಂದರ್ಭದಲ್ಲಿ ಕೇಳಿದ ತಕ್ಷಣ ಹೊಡೆದ್ಬಿಟ್ರಾ ಅಥವಾ ಏನು ಸುಮ್ನೆ ಕೋಪ ಹತ್ಬಿಡ್ತಾ ಹೆಂಗೆ ರವಿಶಂಕರ್ ಅವ್ರಿಗೆ ಏನು ಶಾಸಕರ ಬಳಿ ತಮ್ಮ ಕಷ್ಟಗಳನ್ನ ಹೇಳ್ಕೊಡುವಂತದ್ದು ಮತ್ತೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಅಂತ ಹೇಳುವಂತದ್ದು ಒಂದು ಪದ್ಧತಿ ಶಾಸಕರನ್ನ ಆಯ್ಕೆ ಮಾಡಿರುವಂತದ್ದು ಜನರು ಹಾಗಾಗಿ ತಮ್ಮ ಕಷ್ಟವನ್ನ ಹೇಳ್ಕೊಳ್ತಾರೆ ತಮ್ಮ ಪರಿಹಾರ ಕೊಡಿ ಅಂತ ಕೂಡ ಕೇಳ್ಕೊಳ್ತಾರೆ ಆದ್ರೆ ಏನು ಗ್ರಾಮದಲ್ಲಿರುವಂತಹ ಹಾಲುಂಡರಿ ಕಟ್ಟಡವನ್ನ ನಿರ್ಮಾಣ ಮಾಡ್ಕೊಡಿ ಅಂತ ಹೇಳಿ ಶಾಸಕ ರವಿಶಂಕರ್ ಅವರು ಅಂದ್ರೆ ಕೇರಳ ಶಾಸಕ ರವಿಶಂಕರ್ ಅವ್ರನ್ನ ಕೇಳ್ಕೊಂಡಂತ ಸಂದರ್ಭದಲ್ಲಿ ಮಹದೇವು ಎಂಬುವರ ಮೇಲೆ ಅಂದ್ರೆ ದೊಡ್ಡಕೊಪ್ಪಲು ಏನಿದೆ ಆ ಮಹದೇವು ಎಂಬುವರ ಮೇಲೆ ಏಕಾಏಕಿ ಅಲ್ಲೇ ಮಾಡಿರುವಂತದ್ದು ಕಪಾಳ ಮೋಕ್ಷ ಮಾಡಿರುವಂತದ್ದು ಇದು ಅಲ್ಲಿ ಸೆರೆ ಹಿಡಿಯುತ್ತಿರುವಂತಹ ಮೊಬೈಲ್ ನಲ್ಲಿ ಇಂಥ ದೃಶ್ಯಗಳು ಕೂಡ ಸರಿಯಾಗಿರುವಂತದ್ದು ಇದು ಸಾಮಾಜಿಕ ಜಾಲತಾಣ ಕೂಡ ಜನರು ಕೂಡ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಶಾಸಕರ ಬಳಿ ತಮ್ಮ ಕಟ್ಟಡವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡಂತ ಸಂದರ್ಭದಲ್ಲಿ ಏಕಾಏಕಿ ಕೈ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಶಾಸಕರ ಅಥವಾ ರೌಡಿಗಳ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು ಶಾಸಕರ ಬಳಿ ತಮ್ಮ ಕಷ್ಟವನ್ನ ಹೇಳ್ಕೊಳಕ್ಕೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಇಂತಹದೊಂದು ಘಟನೆ ನಡೆದ್ರೆ ಶಾಸಕರ ಬಳಿ ಯಾರು ಹೋಗ್ತಾರೆ ಯಾವ ಜನರು ಹೋಗ್ತಾರೆ ನೆಕ್ಸ್ಟ್ ಗೆಲ್ಬೇಕಾದ್ರೆ ಜನರು ಇವರಿಗೆ ಓಟ್ ಹಾಕ್ತಾರೆ ಎಂಬುದು ಕೂಡ ಒಂದು ಪ್ರಶ್ನೆ ಆಗಿರುವಂತದ್ದು ಜನರ ಬಳಿ ಕಷ್ಟವನ್ನ ಕೇಳ್ಕೊಂಡಂತ ಸಂದರ್ಭದಲ್ಲಿ ಪರಿಹಾರ ಹೋಗ್ಬೇಕಾಗಿರುವಂತದ್ದು ಶಾಸಕರ ಒಂದು ಧ್ಯೇಯ ಆಗಿರುವಂತದ್ದು ಆದ್ರೆ ಅವರು ಕೂಡ ಕಷ್ಟವನ್ನ ಕೇಳದೆ ತಮ್ಮ ಕಟ್ಟಡ ಕಟ್ಕೊಡಿ ಅಂತ ಹೇಳಿದ್ರು ಕೂಡ ಅವ್ರು ಏಕಾಏಕಿ ಕೈ ಮಾಡಿರುವಂತದ್ದು ಒಂದರ ಜನರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದಂತೆ ಕೇರಳ ನಗರದಲ್ಲಿರುವಂತಹ ಕ್ಷೇತ್ರದಲ್ಲಿರುವಂತಹ ಜನರು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಸಿಂಧೂರ ಓಕೆ ಥ್ಯಾಂಕ್ ಯು ಪ್ರೇಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ